ನಾನ್ ಮತ್ತೆ ಇಂಡಸ್ಟ್ರಿಗೆ ವಾಪಸ್ ಬರ್ತೀನಿ ಅಂತ ಹೋಪ್ ಕಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀವು ನನ್ನ ನಂಬಿ ನನ್ ಮೇಲೆ ಭರವಸೆ ಇಟ್ಟು ನಾನ್ ಮತ್ತೆ ಆಕಾಶ ಮುಟ್ಟೋಕ್ ಸಾಧ್ಯ ಇದೆ ಅಂತ ತೋರಿಸ್ಕೊಟ್ರಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ಇಂಚರಾಗೆ ಖುಷಿ ಆಯ್ತು. ಆ ಮೊಮೆಂಟ್ ರೋಹನ್ಗೆ ಎಷ್ಟು ಸ್ಪೆಷಲ್ ಅಂತ ಅವಳಿಗೆ ಚೆನ್ನಾಗ್ ಗೊತ್ತಿತ್ತು. ಇದ್ದಕ್ಕಿದ್ದ ಹಾಗೆ ತಾನ್ ಫೇಮಸ್ ಆಗ್ತಿರೋದ್ ನೋಡಿ ರೋಹನ್ಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆದ್ರೂ ಆ ಮೊಮೆಂಟ್ ಅವನಿಗೆ ತುಂಬಾ ಸ್ಪೆಷಲ್ ಅಂತ ಇಂಚರಾಗ್ ಗೊತ್ತಿತ್ತು. ಆದ್ರೂ ತನ್ನನ್ನ ಸಿಕ್ಕಾಪಟ್ಟೆ ಹೊಗಳಿ ಥ್ಯಾಂಕ್ಸ್ ಹೇಳ್ತಿರೋದ್ ಕೇಳಿ, ಅರೆ ರೋಹನ್, ಅದೆಷ್ಟು ಅಂತ ಥ್ಯಾಂಕ್ಸ್ ಹೇಳ್ತೀಯಾ? ಸಾಕ್ ಮಾಡು, ಇದ್ರಲ್ಲಿ ನಂದೇನಿದೆ, ಎಲ್ಲ ನೀನ್ ಮಾಡಿರೋದು. ನಿನ್ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ವಿಡಿಯೋಲಿ ನಿನ್ ಆಕ್ಟಿಂಗ್ ನೋಡಿ ಜನ ಖುಷಿಯಾಗಿದ್ದಾರೆ. ಅಂದ್ಹಾಗೆ ಇನ್ಮೇಲೆ ನೀನ್ ತುಂಬಾ ಎಫರ್ಟ್ ಹಾಕ್ಬೇಕು, ತುಂಬಾ ಸಾಧನೆ ಮಾಡ್ಬೇಕು. ಸೊ ಈಗ ಎಮೋಷನಲ್ ಆಗಕ್ಕೆ ಟೈಮ್ ಇಲ್ಲ, ಚೆನ್ನಾಗ್ ಪ್ರಾಕ್ಟೀಸ್ ಮಾಡು. ಅಷ್ಟೊಂದ್ ಜನ ನಿನ್ ಮೇಲೆ ಇಟ್ಟಿರೋ ಭರವಸೆ ಉಳಿಸ್ಕೊಳ್ಳೋಕೆ ನಿನಗೆ ಈಗ ಒಂದ್ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಅದನ್ನ ಸರಿಯಾಗಿ ಯೂಸ್ ಮಾಡ್ಕೋ ಅಂದ್ಲು. ಮ್ಯಾಮ್, ನಿಮ್ ಹತ್ರ ಒಂದ್ ಮಾತ್ ಕೇಳ್ಬೇಕಿತ್ತು ಅಂದ. ಅದಕ್ಕೆ ಅವಳು, ಹಾ ಕೇಳು ಅಂತಿದ್ದಾಗೆ, ನಾನು ಆ ಮೆಸೇಜ್ಗೆಲ್ಲ ರಿಪ್ಲೈ ಮಾಡ್ಬೋದಾ ಅಂತ ಕೇಳ್ದ. ಆಗ ಇಂಚರ, ನೋಡು ರೋಹನ್, ನಿನಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡು. ನಿನಗೆ ಆ ಫ್ರೀಡಮ್ ಇದೆ. ಮೆಸೇಜ್ಗೆ ರಿಪ್ಲೈ ಮಾಡ್ಬೇಕಾ ಬೇಡ್ವಾ ಅದನ್ನೆಲ್ಲ ನೀನೇ ಡಿಸೈಡ್ ಮಾಡು. ಆದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ನೀನು ದೊಡ್ಡ ಸೂಪರ್ ಸ್ಟಾರ್ ಆಗೋನಿದ್ಯಾ. ಸೊ ಏನ್ ಮಾತಾಡ್ತಿದ್ಯಾ, ಎಷ್ಟು ಮಾತಾಡ್ತಿದ್ಯಾ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ತಲೆಯಲ್ಲಿಟ್ಕೊ. ಒಬ್ಬ ಹೀರೋಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ ಅಂದ್ರೆ ಪಬ್ಲಿಕ್ ಫಿಗರ್ಸ್ ಏನೇ ಮಾತಾಡಿದ್ರು ಅದು ಗಾಸಿಪ್ ಆಗತ್ತೆ. ಸೆಲೆಬ್ರಿಟಿ ಆದ್ಮೇಲೆ ನೀನ್ ಆಡೋ ಯಾವ ಮಾತು ಪ್ರೈವೇಟ್ ಆಗಿಲ್ದೆ ಪಬ್ಲಿಕ್ ಆಗತ್ತೆ ಅಂತ ಅವನಿಗೆ ವಿಷಯನ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ಲು. ಓಕೆ ಮ್ಯಾಮ್ ಅಂತ ಹೇಳಿ ತಲೆ ಆಡ್ಸಿ ರೋಹನ್ ಕಾಲ್ ಕಟ್ ಮಾಡ್ದ. ವಿಡಿಯೋ ವೈರಲ್ ಆಗಿರೋ ವಿಷಯ ಕೇಳಿ ಇಂಚರ ರೋಹನ್ಗೆ ಎಷ್ಟು ಖುಷಿಯಾಗಿತ್ತೋ ಹಾಗೆ ಇನ್ನೂ ಕೆಲವೊಂದಷ್ಟು ಜನರ ಎದೆಲಿ ಬೆಂಕಿ ಹತ್ಕೊಂಡು ಉರಿಯೋಕೆ ಶುರುವಾಗಿತ್ತು. ರಾಬಿನ್ ಅಂತೂ ಬೆಳಗ್ಗೆ ಈ ನ್ಯೂಸ್ ತನ್ನ ಫೋನ್ನಲ್ಲಿ ನೋಡ್ದಾಗಿಂದ ಅವನಿಗೆ ಸಿಟ್ಟು ತಡಿಯೋಕೆ ಸಾಧ್ಯ ಆಗದೆ ತನ್ನ ಫೋನ್ ತೆಗೆದು ನೆಲಕ್ ಬಿಸಾಕ್ಬಿಟ್ಟ. ಆ ಸೌಂಡ್ ಕೇಳ್ತಿದ್ದ ಹಾಗೆ ಆರೀಫ್ ಅವನ್ ರೂಮ್ಗೆ ಓಡ್ಕೊಂಡು ಹೋದ. ಇಂಪಾಸಿಬಲ್, ಯಾವ ರೋಹನ್ ಹೆಸರು ಜನರು ಮರ್ತ್ ಬಿಟ್ಟಿದ್ರೋ ಅಂತ ಕಿತ್ತೋದೋನೋ ಇಷ್ಟು ಫೇಮಸ್ ಮಾಡಿದಾಳೆ ಅಂದ್ರೆ ಆ ಇಂಚರ, ಇದು ಹೇಗಾಗೋಕ್ ಸಾಧ್ಯ ಅಂತ ರಾಬಿನ್ ಕಿರಿಚ್ತಾ ಹೇಳ್ದ. ಅದನ್ನ ನೋಡಿ ಆರೀಫ್, ಕೂಲ್ ಡೌನ್, ಮೊದಲು ನೀರ್ ಕುಡೀರಿ ಅಂತ ಹೇಳ್ತಾ ನೀರ್ ಗ್ಲಾಸ್ ಕೊಟ್ಟ. ಸರ್, ಇದ್ ಸರಿ ಇಲ್ಲ. ಆದ್ರೆ ಇದೆಲ್ಲ ಹೇಗಾಯ್ತು? ಇಂಚರ ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೇನೆ ಸೀಸನ್ 2 ಅನೌನ್ಸ್ಮೆಂಟ್ ಆಯ್ತಾ? ಅವಳಿಗೆ ಹೀಗಾಗತ್ತೆ ಅಂತ ಮೊದ್ಲೇ ಗೊತ್ತಿತ್ತ? ಅದಕ್ಕೆ ಇಂಟೆನ್ಷನಲಿ ಜನರ ಗಮನ ಎಲ್ಲ ರೋಹನ್ ಮೇಲ್ ಇರ್ಲಿ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ಲ ಅಂತ ಕೇಳ್ದ. ಆರೀಫ್ ಮಾತ್ ಕೇಳಿ ರಾಬಿನ್, ಇಂಚರ ರೋಹನ್ನ ಯಾವ್ದೋ ಕಿತ್ತೋದ್ ವಿಡಿಯೋ ವೈರಲ್ ಮಾಡಿದ್ರೆ ಸೀಸನ್ 2ಗೆ ಅವನ್ ರೋಲ್ ಫಿಕ್ಸ್ ಆಗ್ಬಿಡತ್ತಾ? ನೀನೇನು ಯೋಚನೆ ಮಾಡ್ಬೇಡ, ಲವ್ ಅಂಡ್ ಹೇಟ್ ಸೀಸನ್ 2 ಹೀರೋ ನೀನೇ ಆಗೋದು. ಅದನ್ನ ಈ ರಾಬಿನ್ ಮಾಡೇ ಮಾಡ್ತಾನೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ದ. ಆಗ ಆರೀಫ್, ಅಷ್ಟಾದ್ರೆ ಸಾಕು ಸರ್, ಯಾವುದೇ ಕಾರಣಕ್ಕೂ ಆ ರೋಹನ್ ಮಾತ್ರ ಸೀಸನ್ 2 ಹೀರೋ ಆಗ್ಬಾರ್ದು. ಅದೇನ್ ಮಾಡ್ತಿರೋ ಮಾಡಿ, ನಾನು ನಿಮ್ ಜೊತೆ ಇರ್ತೀನಿ ಅಂದ. ರಾಬಿನ್, ಆರೀಫ್ ಇಬ್ರು ಮಾಡ್ತಿರೋ ಪ್ಲಾನ್ ಬಗ್ಗೆ ಗೊತ್ತಿಲ್ದೆ ಇಂಚರ ಖುಷಿಯಲ್ಲಿ ತೇಲಾಡ್ತಾ ಯಾವುದೋ ಹಾಡ್ ಹಾಡ್ತಿದ್ಲು. ಅವಳು ಹ್ಯಾಪಿ ಮೂಡಲ್ಲಿ ಕೆಳಗ್ ಬರ್ತಿರೋದ್ ನೋಡಿ ಮಾಲ್ತಿ, ಏನಾಯ್ತು ಚಿಕ್ಕಮ್ಮವ್ರೆ, ಏನೋ ಖುಷಿ ವಿಷಯ ಇರೋ ಹಾಗಿದೆ ಅಂತ ಕೇಳ್ತಾ ಅವಳ ಕೈ ಹಿಡ್ಕೊಂಡು ಅವಳಿಗೆ ಡೈನಿಂಗ್ ಟೇಬಲ್ ಹತ್ರ ಕೂರೋಕೆ ಸಹಾಯ ಮಾಡಿದ್ಲು. ಅದಕ್ಕೆ ಇಂಚರ ಸ್ಮೈಲ್ ಮಾಡಿ, ಆಂಟಿ, ವಿಷಯನೇ ಆಗಿದೆ, ಇವತ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂದ್ಲು. ಅವಳು ಈ ಮನೆಗ್ ಬಂದಾಗಿಂದ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಹ್ಯಾಪಿ ಆಗಿರೋದನ್ನ ಮಾಲ್ತಿ ನೋಡ್ತಿದ್ಲು. ಅವಳು ಇನ್ನೇನೋ ಕೇಳ್ಬೇಕು, ಅಷ್ಟ್ರಲ್ಲಿ ಸಂಗಮ್ ಕೂಡ ಡೈನಿಂಗ್ ಹಾಲ್ಗೆ ಬಂದ. ಸಂಗಮ್ ಬರ್ತಿರೋದ್ ನೋಡಿ ಇಂಚರ ಗುಡ್ ಮಾರ್ನಿಂಗ್ ಅಂತ ಗ್ರೀಟ್ ಮಾಡಿದ್ಲು. ಸಂಗಮ್ ಕೂಡ ಇದೇ ಫಸ್ಟ್ ಟೈಮ್ ಅವಳ ಮುಖದಲ್ಲಿ ಇಷ್ಟೊಂದು ಖುಷಿ, ಎಕ್ಸೈಟ್ಮೆಂಟ್ ನೋಡ್ತಾ ಇದ್ದ. ಆದ್ರೂ ಯಾವಾಗಿನ ತರಾನೇ ನಾರ್ಮಲ್ ಆಗಿ ತಲೆ ಆಡಿಸಿ ಉತ್ತರ ಕೊಟ್ಟ.
ರೋಹನ್ಗೆ ರಾತ್ರಿ ಎಷ್ಟೊಂದ್ ಫ್ಯಾನ್ಸ್ ಆಗಿದಾರ್ ಗೊತ್ತಾ? ನನಗಂತೂ ಇದ್ಯಾವುದೋ ಡ್ರೀಮ್ ತರ ಫೀಲ್ ಆಗ್ತಿದೆ ಅಂದ್ಲು. ಓ ನೈಸ್ ಅಂತ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ದೆ ಕ್ಯಾಶುವಲ್ ಆಗಿ ಹೇಳ್ದ. ಆಲ್ ಥ್ಯಾಂಕ್ಸ್ ಟು ಯು ಸಂಗಮ್. ಅವತ್ ನೀವು ನನಗೆ ರಾಜಶೇಖರ್ ಲವ್ ಅಂಡ್ ಹೇಟ್ ಸೀಸನ್ 2 ಮಾಡ್ತಾರೆ ಅಂತ ಹೇಳದೆ ಹೋಗಿದ್ರೆ ಬಹುಶಃ ನನ್ಗೆ ಇವತ್ತು ಈ ಖುಷಿ ಸಿಕ್ತಿರ್ಲಿಲ್ವೇನೋ. ಥ್ಯಾಂಕ್ ಯು ಫಾರ್ ಟೆಲಿಂಗ್ ಮಿ ದಟ್ ನ್ಯೂಸ್ ಅಂದ್ಲು. ಇಂಚರ ತನಗೆ ಥ್ಯಾಂಕ್ಸ್ ಹೇಳ್ತಿರೋದ್ ಕೇಳಿ, ಸಂಗಮ್, ನೀನು ನನಗ್ ಥ್ಯಾಂಕ್ಸ್ ಹೇಳೋ ನೆಸೆಸಿಟಿ ಇಲ್ಲ. ಇದ್ರಲ್ಲಿ ನಂದೇನೂ ಕಾಂಟ್ರಿಬ್ಯೂಷನ್ ಇಲ್ಲ. ನಾನು ನನಗ್ ಗೊತ್ತಿರೋದನ್ನ ಹೇಳ್ದೆ ಅಷ್ಟೇ. ಎಲ್ಲ ಸಾಧ್ಯ ಆಗಿದ್ದು ನಿನ್ ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ಇಂದ ಅಂತ ಸಿಂಪಲ್ ಆಗಿ ಹೇಳ್ತಾ ಗ್ಲಾಸ್ ಎತ್ಕೊಂಡು ಹಾಲ್ ಕುಡ್ದ. ಇಂಚರ 2 ಸ್ಲೈಸ್ ಬ್ರೆಡ್ ತಿಂದು, ಸರಿ ಆಂಟಿ, ನನ್ ತಿಂಡಿ ಆಯ್ತು, ನಾನು ಆಫೀಸಿಗೆ ಹೊರಡ್ತೀನಿ ಅಂತ ಹೇಳಿ ಸ್ಲೋಲಿ ಎದ್ ನಿಂತ್ಲು. ನಿನ್ ಗಾಯ ಇನ್ನೂ ವಾಸಿ ಆಗಿಲ್ಲ, ಇವತ್ತೊಂದಿನ ನೀನು ರೆಸ್ಟ್ ಮಾಡ್ಲೇಬೇಕು. ವರ್ಕ್ ಫ್ರಮ್ ಹೋಮ್ ಮಾಡು, ಐ ಹೋಪ್ ಅದರಿಂದ ಏನೂ ತೊಂದರೆ ಆಗಲ್ಲ ಅಂದ. ಅದಕ್ಕೆ ಅವಳು, ತೊಂದರೆ ಏನಿಲ್ಲ, ಆದ್ರೆ ನನಗೆ ಆಫೀಸ್ಗೆ ಹೋಗ್ಬೇಕು, ನಿಮ್ಗೆ ಅರ್ಥ ಆಗುತ್ತಲ್ವಾ ಅಂದ್ಲು. ಅವಳು ಹೇಳಿದ್ ಕೇಳಿ ಇಂಚರ ತನ್ನ ಹಠ ಬಿಡೋಳಲ್ಲ ಅಂತ ಸಂಗಮ್ಗೆ ಗೊತ್ತಾಗಿ ಮನಸ್ಸಲ್ಲೇ ಅವಳಿಗೆ ವರ್ಕ್ ಮೇಲಿರೋ ಡೆಡಿಕೇಶನ್ ನೋಡಿ ಫುಲ್ ಇಂಪ್ರೆಸ್ ಆಗೋದ. ತುಂಬಾ ಪ್ರಯತ್ನ ಪಟ್ಟು ಸಂಗಮ್, ಮಾಲ್ತಿ ಇಬ್ರನ್ನು ಕನ್ವಿನ್ಸ್ ಮಾಡಿ ಇಂಚರ ಕೊನೆಗೂ ಆಫೀಸಿಗೆ ಬಂದ್ಲು. ಆದ್ರೆ ಇವತ್ತು ಆಫೀಸ್ ಎನ್ವಿರಾನ್ಮೆಂಟ್ ಯಾವತ್ತಿನ ತರ ಇರ್ದೆ ಡಿಫ್ರೆಂಟ್ ಆಗಿತ್ತು. ಇವತ್ತು ಎಲ್ಲರ ಗಮನನೂ ಇಂಚರ ಮೇಲೆ ಇತ್ತು. ಅವಳು ಕುಂಟ್ತಾ ಬಂದಿದ್ ನೋಡಿ ಒಬ್ಬೊಬ್ರಾಗೆ ಅವಳ ಹತ್ರ ಬಂದು ಏನಾಯ್ತು, ಹೇಗಾಯ್ತು ಅಂತ ಕೇಳೋಕೆ ಶುರು ಮಾಡಿದ್ರು. ಅವರು ತನ್ನನ್ನ ಮಾತಾಡಿಸ್ತಿರೋದು ಜಸ್ಟ್ ತನ್ನ ಹೆಲ್ತ್ ವಿಚಾರಿಸೋಕಲ್ಲ, ಅವ್ರ ಉದ್ದೇಶ ಬೇರೆನೇ ಇದೆ ಅಂತ ಇಂಚರಾಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಆಫೀಸಲ್ಲಿ ಎಲ್ರ ಆಟಿಟ್ಯೂಡ್ ಚೇಂಜ್ ಆಗಿದ್ದು ಅವಳ ಗಮನಕ್ಕೆ ಬಂತು. ಕ್ಯಾಬಿನ್ ಡೋರ್ ಓಪನ್ ಮಾಡ್ತಿದ್ದ ಹಾಗೆ ಅವಳು ಶಾಕ್ ಆಗಿ, ನೀವಾ ಅಂತ ಕೇಳಿದ್ಲು. ಯಾಕೆ ಅಂದ್ರೆ ಅವಳು ಕ್ಯಾಬಿನ್ ಚೇರ್ ಅಲ್ಲಿ ವಿಕಾಸ್ ಕೂತಿದ್ದ. ಓ ಎಸ್, ಹಾಯ್ ಅಂತ ನಗ್ತಾ ಹೇಳ್ದ. ಫಾರ್ಮಲ್ ಕುರ್ತಾ, ಜೀನ್ಸ್ ಅಲ್ಲಿ ಇಂಚರ ನೋಡಿ ವಿಕಾಸ್ ದೃಷ್ಟಿ ಅವಳಿಂದ ಹೊರಳಲೇ ಇಲ್ಲ. ಅವಳು ಡೌಟ್ಫುಲ್ ಆಗಿ, ನೀವು ನನ್ ಕ್ಯಾಬಿನ್ ನಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಒಳಗಡೆ ಬರ್ತಾ ಕೇಳಿದ್ಲು. ವಿಕಾಸ್ ಲುಕ್ ನೋಡಿ ಅವನ್ ಉದ್ದೇಶ ಸರಿಯಾಗಿಲ್ಲ ಅಂತ ಅವಳಿಗೆ ಫೀಲ್ ಆಗೋಕ್ ಶುರುವಾಯ್ತು. ಒಬ್ಬ ಹುಡುಗಿಯಾಗಿ ಅವನು ತನ್ನನ್ನ ಗೌರವದಿಂದ ನೋಡ್ತಿಲ್ಲ ಅನ್ನೋದು ಅವಳಿಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಅವಳ ಮಾತಿಗೆ ವಿಕಾಸ್, ಓ ನಿನ್ ಕ್ಯಾಬಿನ್, ಓಕೆ, ಈಗ ನಿಂದೆ ಬಿಡು. ಏನ್ ಗೊತ್ತಾ, ನಿನ್ ನೆನ್ಪು ತುಂಬಾ ಬರ್ತಿತ್ತು, ಅದಕ್ಕೆ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾ ಇಂಚರ ಹತ್ರ ಬಂದ. ಅವನ್ ಏನ್ ಹೇಳ್ತಿದ್ದಾನೆ ಅಂತ ಅವಳು ಅರ್ಥ ಮಾಡ್ಕೊಳ್ಳೋಕು ಮುಂಚೆನೆ ವಿಕಾಸ್ ಅವಳ ಕಿವಿ ಹತ್ರ ಬಂದು, ಡೋಂಟ್ ಯು ಮಿಸ್ ಮೀ ಅಂತ ಕೇಳ್ದ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.